ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ನಾನು ಬಂದು ಫ್ರೈಡೆ ಮಿನಿ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನೆಯಲ್ಲಿ ಸಂಜೆ ಆಗಿ ಪೂಜೆನೆಲ್ಲ ಮುಗಿಸ್ಕೊಂಡು 7:30 ಆಗಿ ಒಂದು ದೇವಸ್ಥಾನಕ್ಕಂತೂ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಬಂದು ವಿದ್ಯಾರಣ್ಯಪುರದಲ್ಲಿ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಫೇಮಸ್ ವಿದ್ಯಾರಣ್ಯಪುರದಲ್ಲಿ ಅಮ್ಮನವ್ರ ದೇವಸ್ಥಾನ. ಇಲ್ಲಿ ಬಂದು ನಾವು ನಿಂಬೆಹಣ್ಣು ದೀಪ ಹಚ್ಬೇಕು ಅಂತೇಳಿ ಎಲ್ಲ ತಗೊಳ್ತಾ ಇದೀವಿ. ನಾನು ಮತ್ತೆ ಅಮ್ಮ ಇಬ್ರು ನಿಂಬೆಹಣ್ಣು ದೀಪ ಹಚ್ಬೇಕು ಅಂತೇಳಿ ಇಬ್ರು ತಗೊಂಡಿದೀವಿ. ಇನ್ನು ಒಳಗಡೆ ಹೋಗ್ತಾ ಇದೀವಿ. ನನ್ನ ಮಗಳಂತೂ ಅದ್ ನೋಡ್ ಮಮ್ಮಿ ಇದ್ ನೋಡ್ ಮಮ್ಮಿ ಅಂತ ಹೇಳ್ತಾನೆ ಇದ್ದಾಳೆ. ಅಂದ್ರೆ ಫಸ್ಟ್ ಟೈಮ್ ಇಲ್ಲಿ ನನ್ನ ಮಗಳನ್ನ ಕರ್ಕೊಂಡ್ ಬಂದಿರೋದು. ಅದರಿಂದ ಅದ್ ಚೆನ್ನಾಗಿದೆ ಇದ್ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ದಾಳೆ. ಇನ್ನು ಟೆಂಪಲ್ ಒಳಗಡೆ ಬಂದಿದ ತಕ್ಷಣ ತುಂಬಾ ಜನ ದೀಪಾರಾಧನೆ ಮಾಡ್ತಾ ಇದ್ರು. ಒಳಗಡೆ ಅಂತೂ ತುಂಬಾ ಜನ ಭಕ್ತಾದಿಗಳು ದೀಪಾರಾಧನೆ ಎಲ್ಲ ಮಾಡ್ತಾ ಇದ್ರು. ಹಾಗೆ ನಾನು ನಮ್ಮಮ್ಮ ಇಬ್ರು ದೀಪನ ಹಚ್ತಾ ಇದ್ವಿ. ಇನ್ನು ದುರ್ಗಾ ಪರಮೇಶ್ವರಿ ಅಮ್ಮನವ್ರಿಗೆ ನಿಂಬೆಹಣ್ಣಿನ ದೀಪ ಅಂದ್ರೆ ಅಷ್ಟೊಂದು ಇಷ್ಟ. ಇದನ್ನ ಹಚ್ಚೋದ್ರಿಂದ ಗಂಡ ಹೆಂಡತಿ ನಡುವೆ ಕಲಹಗಳಾಗಿರ್ಲಿ, ಆರೋಗ್ಯದ ಸಮಸ್ಯೆಗಳಾಗಿರ್ಲಿ, ಮನೆಗೆ ಕೆಟ್ಟ ಕಣ್ಣುಗಳು ಬೀಳೋದಾಗಿರ್ಲಿ ಎಲ್ಲವೂ ಸಹ ಇಲ್ಲಿ ಬಂದು ದೀಪಾರಾಧನೆ ಮಾಡಿ ನಾವೇನಾದ್ರೂ ಮನಸ್ಸಿನಲ್ಲಿ ಅಂದ್ಕೊಂಡು ಒಂದು ಪೇಪರ್ನಲ್ಲಿ ಬರೆದು ಇಲ್ಲಿ ಕಟ್ಟೋದ್ರಿಂದ ಎಲ್ಲಾ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರ ಆಗುತ್ತೆ. ಯಾರು ಅಮ್ಮನವ್ರಿಗೆ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಸಿಕ್ಕಾಪಟ್ಟೆ ನಂಬ್ತೀನಿ. ಅದರಿಂದ ಪ್ರತಿ ಶುಕ್ರವಾರ ಆಗಿರ್ಲಿ ಮಂಗಳವಾರ ಆಗ್ಲಿ ಈ ದೇವಸ್ಥಾನಕ್ಕೆ ಬಂದು ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಬಾಯ್.